ಮೃಗವಧೆಗೆ ಹೋಗ್ಬೇಕಂದ್ರೆ ಮೊದಲು ಇಲ್ಲಿ ಶನೀಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಮೇಲೆ ಮೃಗವಧೆಗೆ ಹೋಗಬೇಕು. ಇಡೀ ಮಲೆನಾಡಲ್ಲೇ ಈ ಸರೌಂಡಿಂಗ್ಸಲ್ಲೇ ಶನೀಶ್ವರ ದೇವಸ್ಥಾನ ತುಂಬ ಫೇಮಸ್ಸು. ಒಂದೊಂದು ಅವರ್ ಕಾಯಬೇಕಾಯ್ತು, ಯಾಕಂದ್ರೆ 4 ಬಸ್ ಚೇಂಜ್ ಮಾಡ್ಕೊಂಡ್ಬಂದಿದ್ದು ನಾನು. ಇದಕ್ಕೆ ಪಾರ್ವತಿ ತಪಾಸ್ ಮಾಡಿದ್ದಾಗ ಇದು ಶನಿವೇಶ್ವರನ ಎದುರುಗಡೆ ಈಶ್ವರ ಇರಬೇಕು. ಮುಂಚೆ ಶನಿವೇಶ್ವರನ ದರ್ಶನ ಮಾಡಿ ಈಶ್ವರನ ದರ್ಶನ ಮಾಡಿಕೊಂಡು ಈಗ ಹೋಗ್ಬೇಕು ಕೆಳಗೆ. ಶಿವಕ್ಕೆ ಶನಿ ಹಿಡ್ದಾಗನೇ ಇದು ಬ್ರಾಹ್ಮಣ ಕಾಲದಲ್ಲೇ ಆಗಿದ್ದಾರೆ. ಈಶ್ವರಗೆ ಒಡೆ, ಇಲ್ಲಿಗೆ ಶನೀಶ್ವರಿಗೆ ಎಳ್ಳುಂಡೆ. ಹೀಗೆ 10:30 ಶುರು ಪೂಜೆ. ಬೆಳಗ್ಗೆ 1 ಗಂಟೆವರೆಗೆ ಮಾಡ್ತೀವಿ ಅಷ್ಟೇ. ಧರ್ಮಸ್ಥಳ ಬಿಟ್ಟರೆ ಎಡೆ ಧರ್ಮಸ್ಥಳ ಇದೆ. ಇಲ್ಲೇ ಶನೀಶ್ವರ ಇದಾಗಿದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತ ವಿಡಿಯೋ ಶುರು ಮಾಡ್ತಿದ್ದೀನಿ. ಇವತ್ತು ಸಹ ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಆ ಸ್ಥಳದ ಹೆಸರು ಬಂದು ಮೃಗವಧೆ ಅಂತ. ಮೃಗವಧೆಯು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಒಂದು ಗಡಿ ಅಂಚಿನ ಗ್ರಾಮ ಅದು. ಸೊ ತೀರ್ಥಹಳ್ಳಿಯಿಂದ ನಿಮಗೆ 25 ಕಿಲೋಮೀಟರ್ ಆಗುತ್ತೆ, ಕೊಪ್ಪದಿಂದ ಬಂದರೆ 50 ಕಿಲೋಮೀಟರ್ ಆಗುತ್ತೆ. ಈಗ ಎಕ್ಸಾಕ್ಟ್ ನಾನು ತೀರ್ಥಹಳ್ಳಿನಲ್ಲಿ ಇಳ್ಕೊಂಡಿದ್ದೀನಿ. ಈಗ ತೀರ್ಥಹಳ್ಳಿಯಿಂದ ನಾನು ಮೃಗವಧೆ ಬಸ್ಸಿಗೆ ಹತ್ತಬೇಕು. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಮೃಗವಧೆ ಬಸ್ಸು. ಸೊ ನಮಗೆ ಕಂಟಿನ್ಯೂ ಬಸ್ಸಸ್ ಇಲ್ಲ ಇಲ್ಲಿ, ಇದು ಒಂದೇ ಇರೋದು. ಇದು ಬಿಟ್ಟರೆ ಮತ್ತೆ ನನಗೆ ಸೀದಾ ಸಂಜೆ ಇರೋದು ನನಗೆ ಬಸ್ಸು. ಮೃಗವಧೆಗೆ ಹೋಗೋಕ್ಕಿಂತ ಮುಂಚೆ ಮೊದಲು ಶನೀಶ್ವರ ದೇವಸ್ಥಾನದ್ದು ದರ್ಶನ ಮಾಡ್ಕೋಬೇಕಿಲ್ಲಿ, ಅದೇ ರೂಢಿ ಇಲ್ಲಿ. ಸೊ ಈಗ ಮೃಗವಧೆ ದೇವಸ್ಥಾನಕ್ಕೆ ಹಿಂಗೆ ಹೋಗಬೇಕು. ನನ್ನಿಂದ ಇದೆ ನೋಡಿ ಶನೀಶ್ವರ ದೇವಸ್ಥಾನ. ನನ್ನಿಂದ ಇರೋದು ಶನೀಶ್ವರ ದೇವಸ್ಥಾನ. ಏನಂದರೆ ಮೃಗವಧೆಗೆ ಹೋಗ್ಬೇಕಂದ್ರೆ ಮೊದಲು ಇಲ್ಲಿ ಶನೀಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಮೇಲೆ ಮೃಗವಧೆಗೆ ಹೋಗಬೇಕು. ಶನೀಶ್ವರ ದೇವಸ್ಥಾನದಿಂದ 1/2 ಕಿಲೋಮೀಟರ್ ಅಷ್ಟೇ ಆಗೋದು ಮಲ್ಲಿಕಾರ್ಜುನ ದೇವಸ್ಥಾನ. ಮೃಗವಧೆಯಲ್ಲಿ ಮೇನ್ ದೇವಸ್ಥಾನ ಇರೋದೇ ಮಲ್ಲಿಕಾರ್ಜುನ ದೇವಸ್ಥಾನ. ಬಟ್ ಆದರೆ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಮೇನ್ ದೇವಸ್ಥಾನ ಆದರೂ ಕೂಡ ಶನೀಶ್ವರ ದೇವಸ್ಥಾನ ತುಂಬ ಫೇಮಸ್. ಇಲ್ಲಿ ಇಡೀ ಮಲೆನಾಡಲ್ಲೇ ಈ ಸರೌಂಡಿಂಗ್ಸಲ್ಲೇ ಶನೀಶ್ವರ ದೇವಸ್ಥಾನ ತುಂಬ ಫೇಮಸ್ಸು. ಇಲ್ಲಿಗೆ ತುಂಬ ಜನ ಜಾಸ್ತಿ ಬರ್ತಾರೆ, ಎಸ್ಪೆಷಲಿ ಅದರಲ್ಲೂ ಶನಿವಾರ ಅಂತೂ ಜನ ಜಾಸ್ತಿ ಇಲ್ಲಿ. ಅದರಲ್ಲೂ ಶನಿವಾರ ಬರೋದಾದರೆ 12 ಗಂಟೆಗೆ ಬರಬೇಕಿಲ್ಲಿ. 12 ಗಂಟೆಗೆ ಇಲ್ಲಿ ಪೂಜೆ ಆಗುತ್ತೆ ಶನೀಶ್ವರ ದೇವಸ್ಥಾನದಲ್ಲಿ. ಆ 12 ಗಂಟೆಗೆ ಪೂಜೆಗೆ ಬಂದು ದರ್ಶನ ಮಾಡ್ಕೋಬೇಕು. ಬಟ್ ಈಗ 3 ಗಂಟೆ ಆಗಿದೆ. ಸೊ ದೇವಸ್ಥಾನ ಕ್ಲೋಸ್ ಆಗಿದೆ. ನಾನು ಲೇಟ್ ಆಯಿತು. ನಂದಂದರೆ ನಾನು ಬಸ್ಸಲ್ಲಿ ಬಂದಿದ್ದ ಕಾರಣದಿಂದ ತುಂಬ ಲೇಟ್ ಆಯಿತು ನನಗೆ. ಎಲ್ಲ ಕಡೆ ಒಂದೊಂದು ಅವರ್ ಕಾಯಬೇಕಾಯ್ತು, ಯಾಕಂದ್ರೆ 4 ಬಸ್ ಚೇಂಜ್ ಮಾಡ್ಕೊಂಡ್ಬಂದಿದ್ದು ನಾನು. ದಾವಣಗೆರೆಯಿಂದ ಹರಿಹರಕ್ಕೆ ಒಂದು ಬಸ್ ಬಂದೆ, ಹರಿಹರದಿಂದ ಶಿವಮೊಗ್ಗ ಬಂದೆ, ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಬಂದೆ, ತೀರ್ಥಹಳ್ಳಿಯಿಂದ ಮೃಗವಧೆ ಬಸ್ ಹತ್ತಿದೆ. ಮೃಗವಧೆ ಬಸ್ ಇದೆಯಲ್ಲ, ಸೀದಾ ಮೃಗವಧೆ ಹತ್ರನೇ ನಿಲ್ಲಿಸ್ತಾನೆ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಶನೀಶ್ವರನ ದೇವಸ್ಥಾನ ಬರುತ್ತೆ, ಒಂದು 1/2 ಕಿಲೋಮೀಟರ್ ಆಗುತ್ತೆ ಮೃಗವಧೆಗಿಂತ ಮುಂಚೆ. ಇಲ್ಲಿಗೆ ಬಂದು ಇಲ್ಲಿ ಹಿಡ್ಕೊಂಡು ಫಸ್ಟ್ ಶನೀಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಮೃಗವಧೆಗೆ ಹೋಗಬೇಕು. ಇಲ್ಲಿ ದೇವಸ್ಥಾನದ ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ನೀವೇನಾ ಸರ್ ಇಲ್ಲಿ ಪೂಜೆ ಮಾಡೋದು? ಹೌದು, ಶನೇಶ್ವರಗೆ ಶನೇಶ್ವರ ದೇವರಿದೆ. ಇದು ಶಂಕರೇಶ್ವರ ದೇವರ. ಯಾವುದು? ಅದು ಮೇಲ್ಗಡೆ ಇದೆ, ಅದು ಶಂಕರೇಶ್ವರ ದೇವರಾ? ಈಶ್ವರ ದೇವರು. ಹಾಂ. ಆವಾಗ ಇದು ಈಶ್ವರಗೆ ಶನಿ ಹಿಡಿದಿರುತ್ತೆ. ಆವಾಗ ಶನೀಶ್ವರನ ಇದಕ್ಕೆ ಪಾರ್ವತಿ ತಪಾಸ್ ಮಾಡಿದ್ದಾಗ ಇದು ಶಂಕರೇಶ್ವರ ಇದೆ. ಅಲ್ಲ ತಪಸ್ಸು ಮಾಡಿದ್ದು ಪಾರ್ವತಿ ಅಮ್ಮನವರು? ಹಾಂ, ಮಾಡಿದ್ದಾಗ ಅದಕ್ಕಾಗಿ ಶನೀಶ್ವರನ ಎದುರುಗಡೆ ಈಶ್ವರ ಇದ್ದಾನೆ. ಪಾರ್ವತಿ ತಪಸ್ ಮಾಡಿದ್ದಕ್ಕಾಗಿ ಅಲ್ಲಿ ಈಶ್ವರ ಸಿಕ್ಕೋದಿಲ್ಲದಾಗ, ಕಣ್ಣಿಗೆ ಕಾಣೋದಿಲ್ಲದಾಗ ಆವಾಗ ಈಗ ಪಾರ್ವತಿ ತಪಾಸ್ ಮಾಡಿದ್ದಕ್ಕೆ ಕೊಂಡ ಆರತಿ ನಿಂತಿರ್ತಾರೆ. ಆವಾಗ ಅಷ್ಟೊತ್ತಿಗೆ ಬೆಳಗಾಗುತ್ತೆ. ಆವಾಗ ಇಲ್ಲಿ
ಈಶ್ವರ ಪ್ರತಿಷ್ಠೆ ಆಗ್ತಾನೆ. ಅಂದರೆ ಈಶ್ವರ ಅವರಿಗೆ ಶನೀಶ್ವರ ಅವರು ಕಾಟ ಕೊಡ್ತಿರ್ತಾರೆ. ಕಾಟ ಕೊಡ್ತಾ ಇರ್ತಾರೆ. ಹಾಂ, ಶನಿ ಕಾಟ ಇರುತ್ತೆ ಅವರಿಗೆ. ಶನಿ ಕಾಟ ಇರುತ್ತೆ. ಸೊ ಅವಾಗ ಪಾರ್ವತಮ್ಮನವರು ತಪಸ್ ಮಾಡಿದಾಗ ಅವಾಗ ಬೆಳಗ್ಗೆ ಆಗೋ ಟೈಮಿಗೆ ಈಶ್ವರ ಇದಾಗ್ತಾನೆ. ಹಾಗೆ ಈಗ ಶನಿವೇಶ್ವರನ ಎದುರುಗಡೆ ಈಶ್ವರ ಇರಬೇಕು. ಮುಂಚೆ ಶನಿವೇಶ್ವರನ ದರ್ಶನ ಮಾಡಿ ಈಶ್ವರನ ದರ್ಶನ ಮಾಡಿಕೊಂಡು ಈಗ ಹೋಗ್ಬೇಕು ಕೆಳಗೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ. ಇಲ್ಲಿ ದೀಪ ಹಚ್ಚಿದ್ರೆ ಇಲ್ಲಿ ದೀಪ ಹಚ್ಚೋದು ಉಂಟು. ಶನಿವೇಶ್ವರಗೆ 3 ದಿನ ಬೇಕಾದ್ರೂ ಹಚ್ಚೋ, 3 ದಿನ ಬೇಕಾದ್ರೂ ಇದು ಮಾಡ್ಕೊಳ್ಳೋದು. 1 ದಿನ ತಂದು ಎಣ್ಣೆ ತಂದು ಬಾಣಲಿಗೆ ಹಾಕಿ ಮುಖ ನೋಡಿ ಎಲ್ಲಿ ಹಾಕಿ ದೀಪ ಹಚ್ಚಿದ್ರೆ ಕೆಳಗಡೆ ಹೋಗಿ ಮಲ್ಲಿಕಾರ್ಜುನಕ್ಕೆ ಹೋಗಿ ಸ್ನಾನ ಮಾಡಿ ತೀರ್ಥ ಸ್ನಾನ ಮಾಡಿಬಿಟ್ರೆ ಅಲ್ಲಿ ಪರಿಹಾರ ಆಯಿತು. ಅದು ಈ ಜಾಗ ಹೆಂಗೆ ಫೇಮಸ್ ಆಯಿತು, ಯಾವಾಗಿಂದ ಹೆಸರಿದೆ? ಇದು ಅವಾಗನೇ ಈ ಶಿವಕ್ಕೆ ಶನಿ ಹಿಡ್ದಾಗನೇ ಇದು ರಾಮನ ಕಾಲದಲ್ಲೇ ಆಗಿದೆ. ಅದು ಇಲ್ಲೇ ಪ್ರತಿಷ್ಠೆ ಆಗಿದೆ. ಮರ ಉಂಟು. ರಾಮನ ಕಾಲ ಅಂದರೆ ತ್ರೇತಾಯುಗದಲ್ಲಿ ಆಗಿದ್ದಿತ್ತು. ಇಲ್ಲೇ ಮರ ಉಂಟು. ಮರದಲ್ಲೇ ಈ ಶನೀಶ್ವರ ಇದಾಗಿದೆ ಹಿಂದುಗಡೆ. ಹಿಂದುಗಡೆ ಮರ ಉಂಟಾ? ಅದನ್ನೇ ಇದನ್ನು ಮೂರ್ತಿ ತಂದು ಇಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದೆ. ಇದು ಹಿಂದುಗಡೆ ಮರ ಉಂಟು. ಮೂರ್ತಿ ಹಿಂದಿದೆನಾ ಅಥವಾ ದೇವಸ್ಥಾನ ಹಿಂದೆ ಇದೆನಾ? ಈಗ ಮುಂದುಗಡೆನೆ, ಹಿಂದಕ್ಕಿತ್ತು ಮೂರ್ತಿ. ಅಲ್ಲ, ಮರ ಎಲ್ಲಿದೆ ಅಂದೆ? ಮರ ಹಿಂದುಗಡೆ ಉಂಟು. ಓಕೆ, ದೇವಸ್ಥಾನ ದಿಂಬಾಗ ಇದೆ. ಹಿಂಬದಿ ಉಂಟು. ಅಲ್ಲಿ ಒಳಗಿಲ್ಲ, ಗರ್ಭಗುಡಿ ಹಿಂದ್ಗಡೆಗಿಲ್ಲ. ಓಕೆ. ಏನೋ ಉಳ್ಳ ಬರ್ತಾರೆ. ಪರವಾಗಿಲ್ಲ. ಇದು ಗಾಚಾರ ಇದ್ದದೆಲ್ಲ ಪರಿಹಾರ ಆಗುತ್ತೆ ಇಲ್ಲಿ. ಮತ್ತು ನಾವು ಇಲ್ಲಿ ಎಳ್ಳುಂಡೆ ನೈವೇದ್ಯ ಮಾಡ್ತೀವಿ. ಅಲ್ಲಿ ಒಡೆಯದಲ್ಲಿ ಮಾಡ್ತೀವಿ. ಒಡೆ ನೈವೇದ್ಯ, ಎಳ್ಳುಂಡೆ ನೈವೇದ್ಯ ಇಷ್ಟ. ಇದು ಈಶ್ವರಗೆ ಒಡೆ, ಇಲ್ಲಿಗೆ ಶನೀಶ್ವರಗೆ ಎಳ್ಳುಂಡೆ. ಎಡೆನಾ ಅದು? ದಿನ ಇಡ್ತೀರಾ? ದಿನ ಆಮೇಲೆ ನೈವೇದ್ಯ ಉಂಟು. ಅದು ಸೇವೆಯಲ್ಲಿ ಇದು ಮಾಡ್ತೀವಿ. ಶನಿವಾರ ಏನು ಸ್ಪೆಷಲ್ ಇಲ್ಲಿ? ಸ್ಪೆಷಲ್ ಅದರಲ್ಲಿ ಶನಿವಾರ ಎಲ್ಲ ಶನಿ ಹಿಡಿದಿರುತ್ತೆ. ಅದರಲ್ಲಿ ದೀಪ ಹಚ್ಚಕ್ಕೆಲ್ಲ ಬರ್ತಾರೆ ಗಾಚಾರ ಪರಿಹಾರ ಮಾಡೋಕ್ಕೆ. ದೇವಸ್ಥಾನ ಟೈಮಿಂಗ್ಸ್ ಏನು? ಶನಿವಾರನ ಅಥವಾ ಡೈಲಿ ಏನು ಟೈಮಿಂಗ್ಸ್? ಗಂಟೆ 1 ಗಂಟೆವರೆಗೆ ಟೈಮಿಂಗ್ ಡೈಲಿ. ಬೆಳಿಗ್ಗೆ 10:30 ಶುರು ಪೂಜೆ. ಬೆಳಿಗ್ಗೆ 1 ಗಂಟೆವರೆಗೆ ಮಾಡ್ತೀವಿ ಅಷ್ಟೇ. ಕೆಳಗಡೆ 1:30ಗೆ ಮಹಾಮಂಗಳಾರತಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ. ಈಗ ಇಲ್ಲಿ ಕ್ಲೋಸ್ ಇಲ್ಲಿ ಅಲ್ಲೂ ಅಷ್ಟೇನಾ? ಅಲ್ಲೂ ಕ್ಲೋಸ್ ಆಯ್ತು ಈಗ. 3 ಗಂಟೆ ಟೈಮ್ ಈಗ. ಅಲ್ಲೇ ಈಗ ಊಟ ಆಯ್ತಲ್ಲ, 2 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಅಲ್ಲಿ. ಊಟನೂ ಕ್ಲೋಸಾ? ಊಟ ಇರ್ಬೋದು, ಇಲ್ಲ ಅದೆಲ್ಲ ಇದ್ರೆ ಕೊಡ್ತಾರೆ. ನೀವು ಅಷ್ಟೇನಾ ಇಲ್ಲಿ ಪೂಜೆ ಮಾಡೋದು? ನಾವು ಇಬ್ಬರಾ? ಯಾರ್ಯಾರು? ಮತ್ತೆ ನೀವು? ದರ್ಶನ್ ಭಟ್ರು, ಮಂಜುನಾಥ್ ಭಟ್ರು. ನಿಮ್ಮ ಹೆಸರು? ಮಂಜುನಾಥ್ ಭಟ್ರು. ನೀವೇ ಇಬ್ಬರು ಮಾಡೋದ ಇಲ್ಲಿ? ಗುರುಗಳೇ, ಏನೇನು ಸಮಸ್ಯೆ ಇದ್ರೆ ಬರ್ತಾರೆ ಇಲ್ಲಿ? ಹೆಂಗೆ, ಯಾವ ಥರ ಇಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಯಾವ ಥರ ಪರಿಹರಿಸ್ಕೋಬೇಕು ಅದನ್ನ ಸ್ವಲ್ಪ ಹೇಳ್ತೀರಾ? ಶನೀಶ್ವರನಿಗೆ ಗಾಚಾರ ಹಿಡಿದಿರುತ್ತಲ್ಲ, ಶನಿ ಇದ್ದಾಗ ಅದನ್ನು ಬಿಡುವಾಗ ಆವಾಗ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಬತ್ತಿ ಓದ್ತೀನಿ. 9 ದಿನ ಆಗಿದ್ರು, 5 ದಿನ ಆದ್ರೆ ಆಯಿತು, 3 ದಿನ ಆಯಿತು, ಬಂದು ದೀಪ ಹಚ್ಚಿದ್ರೆ ಪರಿಹಾರ ಆಗುತ್ತೆ. 21 ಸುತ್ತ ಬಂದು ಬಿಟ್ಟರೆ ಇಲ್ಲಿ ನಿಮ್ಮ ಗಾಚಾರ ಏನು, ನಿಮ್ಮ ಬೇಡಿಕೆ ಏನು ಅಂತ ಹೇಳ್ಕೊಂಡು ಇದು ಮಾಡೋದು, ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಹೋದರೆ ಖಂಡಿತ ನಡೆಸ್ಕೊಂಡು ಹೋಗ್ತಾರೆ ದೇವರು. ಧರ್ಮಸ್ಥಳ ಬಿಟ್ಟರೆ ಎಡೆ ಧರ್ಮಸ್ಥಳ ಇದೆ. ಹೌದಾ? ಇಲ್ಲಿ ತೀರ್ಥಸ್ಥಾನವೂ ಉಂಟು ಕೆಳಗಡೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ. ದಿನ ಉಂಟು ಊಟ. ಈಗಿರುತ್ತಾ? ಈಗೆಲ್ಲ ಮುಗಿತಾ 1:30 ಮಹಾಮಂಗಳಾರತಿ ಆದಮೇಲೆ ತೀರ್ಥಸ್ಥಾನ ನಾಗರಕಟ್ಟೆ ಉಂಟು. ಇದ ಮರ ಹೇಳಿದ್ದು ನೀವು? ಇಲ್ಲೇ ಶನೀಶ್ವರ ಇದಾಗಿತ್ತು. ಓಕೆ, ಶನೀಶ್ವರ ಅವರು ಇಲ್ಲೇ ಪ್ರತಿಷ್ಠಾಪನೆ ಆಗಿತ್ತು ಅಂದರೆ ಈ ಮರದ ಹತ್ರನಾ? ಮುಂಚೆ ವಿಗ್ರಹ ಇತ್ತ? ಅದು ಇತ್ತಂತ ನಾವು ಹೊರಗಡೆಯಿಂದ ಬಂದವರು